ಎಲ್ಲರ ಜೀವನದಲ್ಲೂ ಒಂದು ಕತೆ ಇರುತ್ತೆ. ನನ್ನ ಜೀವನದಲ್ಲೂ ಇದೆ, ನಿಮ್ಮ ಜೀವನದಲ್ಲಿ ಕೂಡ ಖಂಡಿತ ಇರುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ಆದರೆ ಕೆಲವು ಕತೆಗಳು ನಮ್ಮ ಇಡೀ ಜೀವನಕ್ಕೆ ಸ್ಫೂರ್ತಿಯಾಗ್ಬಿಡ್ತವೆ. ಇದೇ ರೀತಿಯ ಒಂದು ಕತೆ ನನ್ನ ಫ್ರೆಂಡು. ನಾನು ನೋಡಿದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಡ್ಮಿಂಟನ್ ಪ್ಲೇಯರ್. ಆದರೆ ಸಡನ್ನಾಗಿ ಏನು ಬದಲಾಯಿತು? ಲೈಫಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಎಲ್ಲಿ ನಮ್ಮ ಪ್ರಯಾರಿಟೀಸ್ ಬದಲಾಗುತ್ತೆ ಆ್ಯಂಡ್ ಅದರಿಂದ ಎಷ್ಟೊಂದು ವಿಷಯಗಳ ಮಧ್ಯೆ ಆಯ್ಕೆ ಮಾಡಬೇಕಾಗುತ್ತೆ. ಈ ಆಯ್ಕೆ ಎಲ್ಲವನ್ನೂ ಬದಲಾಯಿಸಿಬಿಡುತ್ತೆ. ಮತ್ತು ಈಗ ನೀವು ಒಂದು ಬೇರೆ ಪ್ರಪಂಚದಲ್ಲೇ ಬದುಕ್ತೀರ. ತುಂಬ ಬೇಗ ನೀವು ಬೇರೆಯವರ ಕೈಗೊಂಬೆಯಾಗಿ ಬದುಕೋದನ್ನ ನೋಡ್ತೀರಾ. किसी को पेला है आपने? ఈరోజు సొసైటీలో ఉన్న ప్రాబ్లమ్స్ గురించి ఆలోచిస్తుంటే నాకు గూస్ పింపుల్స్ వస్తుంది. बोले जो कोयल बाहों में. ಆದರೆ ನಾವ್ಯಾಕೆ ಈ ವಿಷಯಗಳಿಗೆ ನಮ್ಮನ್ನು ಬ್ರೇಕ್ ಮಾಡೋ ಶಕ್ತಿ ಕೊಡ್ತೀವಿ? ಕಾಲ ಮೀರೋದ್ಮೇಲೆ ನಾವು ಸರಿಯಾದ ಆಯ್ಕೆ ಮಾಡ್ಕೋಬೇಕಿತ್ತು ಅಂತ ಆಸೆ ಪಡ್ತೀವಿ. ಏನಾದರೂ ಬದಲಾಗುತ್ತಾ ಅಂತ ಕಾಯ್ತಾ ಇರ್ತೀವಿ. ಆದರೆ ನಮಗೆ ನಮ್ಮಿಂದನೇ ಆ ಬದಲಾವಣೆ ಶುರುವಾಗೋದು ಅನ್ನೋ ಮುಖ್ಯವಾದ ವಿಷಯನೇ ಗೊತ್ತಿರಲ್ಲ. ಆದರೆ ಕೆಲವೊಬ್ಬರಿಗೆ ಆ ಒಂದೇ ಒಂದು ಮಹತ್ವದ ಕ್ಷಣ ಸಾಕು, ಲೈಫ್ ಇಷ್ಟೇ ಅಲ್ಲ, ಇನ್ನೂ ತುಂಬ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಆ ಕ್ಷಣದಲ್ಲಿ ನಾವು ಎಲ್ಲಿ ಬಿಟ್ಟಿರ್ತೀವೋ ಅಲ್ಲಿಂದನೇ ಶುರು ಮಾಡಬೇಕು. ಕೆಲವು ಪುಟಗಳು ಯಾವತ್ತಿಗೂ ಮುಚ್ಚಬಾರದು. ಜನಗಳು ಹೇಳ್ತಾರೆ ದ್ಯಾಟ್ ಲೈಫ್ ಇಸ್ ಅ ಗೇಮ್ ಆಫ್ ಚಾಯ್ಸಸ್. ಆದರೆ ಸರಿಯಾದ ಚಾಯ್ಸ್ ಯಾವುದು? ಜೀವನದ ಲೂಪಲ್ಲಿ ಸಿಗಾಕೊಳ್ಳೋದ ಅಥವಾ ಅದನ್ನು ಬ್ರೇಕ್ ಮಾಡಿ ಆಚೆ ಬರೋದ? ಮೊದಲು ಹೇಳ್ದಂಗೆ ಎಲ್ಲರೊಳಗೂ ಒಂದು ಕತೆ ಇದ್ದೇ ಇರುತ್ತೆ. ಅದರಲ್ಲಿ ಕೆಲವೊಂದು ನಮ್ಮನ್ನು ಇನ್ಸ್ಪೈರ್ ಕೂಡ ಮಾಡುತ್ತೆ. ಅಂಥ ಕತೆಗಳನ್ನ ಮತ್ತೆ ಓಪನ್ ಮಾಡಿ. ಈಗ ನಾನು ಹೇಳಿದ ನನ್ನ ಫ್ರೆಂಡ್ ಕತೆ ಥರ. ಲಾಸ್ಟಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನೇ ಆದರೂ ಪರವಾಗಿಲ್ಲ, ಜಸ್ಟ್ ಕೀಪ್ ಫಾಲೋಯಿಂಗ್ ಯುವರ್ ಡ್ರೀಮ್ಸ್.